ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಚಿಕಿತ್ಸಾ ವೆಚ್ಚ, ವೈದ್ಯಕೀಯ ಚಿಕಿತ್ಸಾ ವೆಚ್ಚ ಹಂಗೆ ರಿಪೋರ್ಟ್ ಬರ್ತಾ ಇದೆ, ನೋಡ್ತಾ ಇದ್ದೀನಿ ಅದನ್ನು. ಅದ್ರ ಪ್ರಕಾರ ಇವಾಗ ಕೆಲವೊಂದು ರೋಗಗಳಿಗೆ 50 ಲಕ್ಷದಿಂದ 5 ಕೋಟಿಗಳವರೆಗೆ, ಕೆಲವೊಮ್ಮೆ 50 ಕೋಟಿಗಳವರೆಗೆ ಖರ್ಚು ಬರ್ತಾರೆ ಅಂತ ರಿಪೋರ್ಟ್ಸ್ ಬರ್ತಾಯಿದ್ದು. ಅದರಲ್ಲೂ ಸೆಂಟ್ರಲ್ ಫಾರ್ ಹ್ಯೂಮನ್ ಜೆನೆಟಿಕ್ ಕೇಂದ್ರದ ಡಾಕ್ಟರ್ ಮೀನಾಕ್ಷಿ ಭಟ್ ಅವರು ಹೇಳೋ ಪ್ರಕಾರ ಕೆಲವು ರೋಗಗಳು ಹೇಗಿರ್ತಾವೆ, 1 ಕೋಟಿ ಹಿಡ್ಕೊಂಡು 5 ಕೋಟಿವರೆಗೆ ಖರ್ಚು ಬರ್ತದೆ, ಮತ್ತು ನಿರಂತರ ಖರ್ಚು ಬರ್ತದೆ, ಎಂದೋ ಕೊಟ್ಟು ಬಿಡೋದಂತಲ್ಲ. ಅಂಥವ ಇಡೀ ದೇಶದಲ್ಲಿ 300 ಕೇಸುಗಳಿದ್ದಾವೆ ಅನ್ನೋಂಥ ಮಾತು ಬರ್ತಾಯಿದೆ. ಇದು ವಿರಳರಲ್ಲಿ ಇನ್ನು ಸಾಮಾನ್ಯ ರೋಗಗಳಿಗೆ ಇಲ್ಲ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನಾವು ಇವತ್ತು ಖಾಸಗೀಕರಣ ಮಾಡಿದ್ರಿಂದಾಗೆ ತಪ್ಪಂತಲ್ಲ ಅದು. ಹೌದು, ಗೌರ್ಮೆಂಟ್ ನಡೆಸಾಗ ಗೌರ್ಮೆಂಟ್ ಅಧಿಕಾರಿಗಳು ಅದಕ್ಕೆ ಸಂಬಂಧಿಸಿದಂಥವ್ರು ಸರಿಯಾಗಿ ವರ್ಕ್ ಮಾಡಲಿಲ್ಲ. ಇತಿಹಾಸದಲ್ಲಿ ನೋಡಿದ್ವಿ ನಾವು. ಮಿಕ್ಸ್ಡ್ ಎಕನಾಮಿಯಿಂದಾಗೆ ಇಡೀ ದೇಶ ಮಿಕ್ಸ್ ಹಾಕೋಗ್ಬಿಡ್ತೀವಿ, ಅನ್ನೋಂಗೆ ಆಗೋಗ್ಬಿಡ್ತೀವಿ. ಫೇಲ್ಯೂರ್ 96 ಇಡೀ ದೇಶ ದಿವಾಳಿ ಹಂತಕ್ಕೆ ಬಂದಿತ್ತು. ಇವತ್ತು ಅದು ಹಂತಕ್ಕೆ ಬಂದಿರ್ತದೆ. ಅದಕ್ಕಿಂತ ಕೆಟ್ಟ ಸ್ಥಿತಿ ಇವತ್ತು ಬಂದಿರ್ತದೆ. ದಿವಾಳಿ 2 ಹಂತಕ್ಕೆ ಬಂದಿರ್ತದೆ. ಯಾಕೆಂತಂದ್ರೆ 96ರಾಗ ಬಂಗಾರ ಒತ್ತೇಟು ಏನೋ ಗುದ್ದಾಡುವಂಥ ಪ್ರಸಂಗ ಬಂದಿತ್ತು. ಅದನ್ನು ಮರಳಿ ಪಡಿಬೇಕಾದ್ರೆ ಓಪನ್ ಮಾರ್ಕೆಟ್ ಮಾಡಿದರು, ಹೆಣ್ಣು ಮಾಡಿದರು. ಅದೆಲ್ಲ ಆರಂಭದಲ್ಲಿ ಗೆಲುವು ಕಂಡಿತ್ತು ಕಣ್ಣಿಗೆ. ಆದರೆ ಇವತ್ತು ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಈ 1ರಿಂದ 5 ಕೋಟಿವರೆಗೆ 50 ಲಕ್ಷವರೆಗೆ ಏನೋ ಕೊಡ್ಬೋದು. ಆಯುಷ್ಮಾನ್ ಭಾರತ ಮತ್ತು ಅದರ ಹಾಕಿ ಏನೋ ಮಾಡ್ಬೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಹೆಲ್ಪ್ ಮಾಡ್ತದೆ ಅಂತೇಳಿ ಎಷ್ಟು ಜನರಿಗೆ ಹೆಲ್ಪ್ ಮಾಡ್ತದೆ. ಈ ದೇಶದಲ್ಲಿ 145 ಕೋಟಿ, ಅದು ಇದಿಲ್ಲ, ನಮ್ಮ ಜನಗಣತಿ ಇಲ್ಲ. ನಾವು ಸುಮ್ಮನೆ ಅಜಂಪ್ಷನ್ ಮಾಡಿ ಹೇಳುವಂಥವೆಲ್ಲ, ನಿಖರವಾದ ಯಾವ್ದು ಹಾಕಿರೋದು ಇಲ್ಲ. ಯಾರು ಎಷ್ಟು ಕಲ್ತಿದ್ದಾರೆ, ಎಷ್ಟು ಎಜುಕೇಟೆಡ್ ಇದ್ದಾರೆ, ಯಾವ ಜಾತಿ ಅವ್ರು ಎಷ್ಟಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ, ಅವ್ರಿಗೇನು ಬೇಕಾಗ್ತದೆ, ಏನಿಲ್ಲ, ಏನೇನೂ ಇಲ್ಲ. ಏನು ಪಾರ್ಲಿಮೆಂಟ್ ಹೇಳ್ತದೆ, ಏನು ವಿಧಾನಸಭಾ ಹೇಳ್ತದೆ, ಫೈನಲ್ ಉಳಿದು ಏನಿಲ್ಲ. ಹೇಳಿಬಿಟ್ರು ಮೋದಿ ಅವರು, ಇಲ್ಲ ಎಲ್ಲರಿಗೂ ನಾವು ಫ್ರೀ ರೇಷನ್ ಕೊಡ್ತಾ ಇದ್ದೀವಿ, ಹಾಗೆ ಹೀಗೆ 5 kg ಅಕ್ಕಿ ಕೊಡ್ತಾ ಇದ್ದೀವಿ BPL ಕಾರ್ಡದವ್ರಿಗೆ. ಆದರೆ ಈ 5 kg ಅಕ್ಕಿಂದ ಇಡೀ ಬದುಕು ನಡೀತದನ ಅನ್ನುವಂಥದ್ದು ಪ್ರತಿಯೊಂದು ಸರ್ಕಾರ ಇದೇ ರೀತಿ. ಈಗಂತೂ ಈ ಗ್ಯಾರಂಟಿ ಘೋಷಣೆ ಸಾಮಾನ್ಯ ಆಗಿಬಿಟ್ಟದ. ನಾವು 50 ಲಕ್ಷಗಳವರೆಗೆ ನಾವು ಔಷಧಿ ಕೊಡಿಸ್ತೀವಿ ರೋಗಿಗಳಿಗೆ, ದೊಡ್ಡ ರೋಗಗಳಿಗೆ. ಎಷ್ಟು ಮಂದಿ ಕೊಡಿಸಿದ್ದೀರ? 300 ಜನ. 142 ಕೋಟಿಗಳಲ್ಲಿ 300, 400 ಬೇಡ, 3,000, 5,000 ಅನ್ನೋದು ಏನಿದು? ಎಷ್ಟು ಆಯಿತು ಖರ್ಚಿದು? ಇನ್ನುಳಿದವ್ರದ ಇವತ್ತು ಸರ್ಕಾರಿ ದವಾಖಾನೆಗೆ ಹೋದ್ರೆ ಅಲ್ಲಿ ಏನದ ಪರಿಸ್ಥಿತಿ ಇವತ್ತು ನೀವು ಸರ್ ಪ್ರತಿಯೊಬ್ಬರ ಅನುಭವ ಇದು. ಪ್ರತಿಯೊಬ್ಬರ ಬಡವನ ಅನುಭವ ಏನಪ್ಪ ಅಂತಂದ್ರೆ, ಅಲ್ಲಿ ಹೋದ ತಕ್ಷಣ ಯಾವುದೇ ರೀತಿ ಸ್ಪಂದನೆ ಸಿಗೋದು ಭಾಳ ಕಷ್ಟ. ಸಿಕ್ಕರು ಸರದಿ ಮೇಲೆ ನಿಲ್ಲಬೇಕು. 100 ಮಂದಿ ನಿಂತಿರ್ತಾರೆ. ಮುಂಜಾನೆ ನಿಂತು ಸಾಯಂಕಾಲ ತನಕ ಔಷಧ ತೊಗೊಂಡು ಬರೋದು ರಾಮಾಯಣ. ದೊಡ್ಡ ರೋಗಗಳಿದ್ರೆ ನೀವು ಅಲ್ಲಿ ಚಿಕಿತ್ಸೆ ಹೋಗ್ರಿ, ಇಲ್ಲಿ ತೋರಿಸ್ಕೊಂಬರ್ರಿ, ಅದು ಬರೆದು ಕೊಡ್ತಾರೆ, ರೆಫರೆನ್ಸ್ ಕೊಡ್ತಾರೆ. ಅಡ್ಡಾಡೋದು ಬರೀ ದವಾಖಾನೆಗೆ ಹೋದ್ರೆ ಗಂಟೆ ಇರೋದಿಲ್ಲ. ಪಾಪ ಸುತ್ತಮುತ್ತ ಹಳ್ಳಿಗಳಿಂದ ಇಡೀ ತಾಲೂಕಿಗೆ ಒಂದು ಇರ್ತದೆ ಸರ್ಕಾರಿ ದವಾಖಾನೆ. ಅಲ್ಲೆಲ್ಲ ಸಣ್ಣ ಸಣ್ಣ ದವಾಖಾನೆಗಳು ಇರ್ತಾವೆ, ಅಲ್ಲಿ ಔಷಧ ಇರೋದಿಲ್ಲ, ಡಾಕ್ಟರ್ಸ್ ಇರೋದಿಲ್ಲ. ಏನು ಅತ್ಯಂತ ಕನಿಷ್ಠ ಪರಿಸ್ಥಿತಿ ಇವತ್ತು ರೋಗಿಗಳದಾಗ್ಯದ. ಅದರಲ್ಲೂ ಆರ್ಥಿಕವಾಗಿ ಅಭದ್ರದವ್ರದಂತೂ ಯಾರೂ ಮಾತಾಡಿಸೋದಿಲ್ಲ. ಎಷ್ಟೋ ಅಲ್ಲೇ ಬಿದ್ದು ಸತ್ತು ಹೋಗೋದು ನಾವು ನೋಡ್ತಾ ಇದ್ದೀವಿ. ಯಾರೋ ಒಂದಿಷ್ಟು MLAಗಳು MP ಗಳು ಯಾರೂ ಸಾಯಿದ ಒಂದಿಷ್ಟು ಅನ್ನ ಭಾಗ್ಯ, ಆ ಭಾಗ್ಯ, ಏನೋ ಒಂದಿಷ್ಟು ಅನ್ನ ಮಾಡಿ ಎಲ್ಲೆಲ್ಲಿ ನಿಲ್ಲುವಂಥ ಒಂದು ತಾನಿಗಾಗಿ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ನಮ್ಗೆ ಬಂದಿರ್ತದೆ. ದವಾಖಾನೆಗಳು ಎದುರು ರೋಗಿಗಳ ಪರಿಸ್ಥಿತಿ, ಖರ್ಚು ಮಾಡೋದು ಜನ ಇಲ್ಲ, ಆರ್ಥಿಕ ಕುಸಿತ. ಹೀಗಾಗಿ ಕೋಟಿ ಹಾಕಿ ತೋರಿಸೋರು ಯಾರು? ಕೆಲವೊಂದು ಏನೋ ಕಾರ್ಪೊರೇಟ್ ಕೊಟ್ಟರು ಮಾಡಿರು, ಅವರು ಒಂದು 5,000 ಕೊಟ್ಟರೆ 50,000 ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅವ್ರು ಮಾಡಲಿ ಪಾಪ, ಕೊಟ್ಟಿರ್ತದಿಲ್ಲ ಅಂತಲ್ಲ. ಈಗ 5 ಕೋಟಿ ಕೊಡೋರು ಯಾರು ರೀ? ದುಡ್ಡಿದ್ದವ್ರು ಹೆಂಗೆ ಮಾಡ್ಕೋತಾರೆ? ಎಷ್ಟು ಪ್ರಮಾಣದಾಗಿದ್ದಾರೆ ದೇಶದಾಗ? ಅವರು ಎಲ್ಲ ಕೊಟ್ಟು 10% ಒಳಗದಾರ. ಅವರು ತಮ್ಮ ಚಿಕಿತ್ಸೆ ತಾವು ಮಾಡಿಸ್ಕೊಳ್ಳೋಂಥವ್ರು ಕೇವಲ 10% ಒಳಗೆ. ಅವ್ರು 90% ಸರ್ಕಾರಿ ದವಾಖಾನೆಗಳ ಮೇಲೆ ನಿಂತಿದ್ದಾರೆ. ಇವಾಗ ಸರ್ಕಾರಿ ದವಾಖಾನೆಯಲ್ಲಿ ಕೆಲಸ ಮಾಡಿಸೋದು ಒಳ್ಳೆ ಅಂತ ಇದ್ದಾರೆ. ಡಾಕ್ಟರ್ಸ್ MBBS ಮಾಡಿದವರು, MS ಮಾಡಿದವರು, MD ಮಾಡಿದವರು. ಯಾಕಂತಂದ್ರೆ ಪ್ರೈವೇಟ್ದ್ರೆ ಅವ್ರ ಲಾಭದ ಒಂದು, ಮತ್ತು ನೀವು ಸರ್ಕಾರಕ್ಕೆ ಏನೂ ಬೈಂಡಿಲ್ಲ ಅವ್ರ ಮೇಲೆ ಹಾಕೋದಕ್ಕೆ. ಯಾಕಂದ್ರೆ ಅವ್ರು ನಿಮ್ಮಲ್ಲಿ ದುಡ್ಡು ಕೊಟ್ಟಾಗ ಕಲ್ತಿರ್ತಾರೆ ಖಾಸಗಿಯಲ್ಲೇ, ಮತ್ತು ಅವ್ರು ದುಡ್ಡು ಮಾಡ್ಕೊಳ್ತಾರೆ. ಅದಕ್ಕೆ ನೀವು ಒಪ್ಕೊಂಡಿದ್ದೀರಿ. ಅವ್ರು ಏನು ಬಿಲ್ ಹೇಳ್ತಾರೆ ಅದನ್ನು ಕೊಡಬೇಕು. ಸರ್ಕಾರಕ್ಕೂ ಸಹಿತ ಅವ್ರು ಕೊಡ್ತಾರೆ ಬಿಲ್ಲ. ಸರ್ಕಾರ ಬಿಲ್ ಕೊಡಲಿಲ್ಲ ಅಂದ್ರೆ ಆ ರೋಗಿನ ಅವ್ರು ನೋಡೋದಿಲ್ಲ.
ಯಾವ ರೀತಿ ಇರ್ತದಂದ್ರೆ ರೋಗಿ ಅಲ್ಲಿ ಬಿದ್ದಿರ್ತಾನೆ ಹೋಗಿ ಗೌರ್ಮೆಂಟ್ ಗ್ರ್ಯಾಂಟಾಗಿ ಬರಬೇಕು. ಆ ಬರೋದು ತಿಂಗಳು 15 ದಿವಸ ಆಗ್ತದೆ. ಅಲ್ಲಿವರೆಗೆ ಆ ಪೇ ಮಾಡ್ಬೇಕವ ಆ ದವಾಖಾನೆಗಳಲ್ಲೇ, ಖಾಸಗಿ ದವಾಖಾನೆಗಳಲ್ಲೇ. ಆ ಶಕ್ತಿ ಅವ್ರಿಗಿಲ್ಲ. ಒಂದು ದಿನಕ್ಕೆ 2,000 ಬೆಡ್ ರೆಂಟ್ ಖಾಸಗಿಯಲ್ಲೇ. ಮತ್ತು ಜನಸಾಮಾನ್ಯ ಅಂತ ಹೋಗಿ ನಿಲ್ಲೋ ಸಾಧ್ಯವೂ ಇಲ್ಲ. 15 ಗಂಟೆ ಒಂದು ದವಾಖಾನೆ ಖಾಸಗಿ ದವಾಖಾನೆ ನಿಲ್ಲಕ್ಕೆ ಆಗೋದಿಲ್ಲ. ಸರ್ಕಾರಿ ದವಾಖಾನೆಯಲ್ಲಿ ಸಿಕ್ಕಾಪಟ್ಟೆ ಜನ ತುಂಬಿ ಹೋಗಿರ್ತಾರೆ. ಹೀಗಾಗಿ ದೇಶದ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳ ಪರಿಸ್ಥಿತಿ ಅದೋ ಗತಿ. ಈಗ ನಾವು ನೋಡಿದ್ದೀವಿ ಸಾಕಷ್ಟು ಬಾಣಂತಿಯರು ಯಾವ ರೀತಿ ಸತ್ರು ಏನು ಇನ್ನೂ ಸಾಯ್ತಾ ಇದ್ದಾರೆ. ನಿಂತಿಲ್ಲ ಅದು ಬಾಣಂತಿಯರು ಸಾವು ಇನ್ನೂ ನಿಂತಿಲ್ಲ, ಇನ್ನೂ ಸಾಯ್ತಾ ಇದ್ದಾರೆ ಬಾಣಂತಿಯರು. ಸರಿಯಾದ ಚಿಕಿತ್ಸೆ ಇಲ್ಲದಕ್ಕಾಗಿ. ಅದಕ್ಕಾಗಿ ಇವತ್ತು ಸರ್ಕಾರ ನಾವು ಮೇಲೆ ಮಾತು ಹೇಳ್ತಿರ್ತೀವಿ. ಈ ಖಾಸಗೀಕರಣ ಯಾರಿಗೆ ಲಾಭ ಅಂತ. ಖಾಸಗೀಕರಣ ಕೇವಲ ಯಾರು ಇವತ್ತು ನೋಡಿ ದವಾಖಾನೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಖಾಸಗಿ ಅವರು 10 ಪೈಸೆ ಕಡಿಮೆ ತೊಗೊಳ್ಳೋದಿಲ್ಲ. ಈಗ 10 ಪೈಸೆ ಕಿಮ್ಮತ್ತಿಲ್ಲ ಆ ಮತ್ತು ಬೇರೆ. ನಾವು ಸುಮ್ಮನೆ ರೂಢಿ ಮಾತು ಹೇಳಿದ್ವಿ. ಒಂದು 10 ರೂಪಾಯಿ ಕಡಿಮೆ ಅದಪ್ಪ ಅಂದ್ರೆ ಇಲ್ಲ, ಎಲ್ಲ ಕೊಟ್ಟು ಹೋಗ್ಬೇಕು. ಎಷ್ಟು ಜನಕ್ಕೆ ಸಾಧ್ಯತೆ ಇದು? ಮುಂಜಾನೆ ಸಾಯಂಕಾಲ ದುಡಿದ್ರೆ 300-400 ರೂಪಾಯಿ ಪೇಮೆಂಟ್ ಬೀಳ್ಬೇಕಾದ್ರೆ ಪಗಾರ ಬೀಳ್ಬೇಕಾದ್ರೆ ರಾಮಾಯಣ ಆಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ 1000 ರೂಪಾಯಿಗಳನ್ನ ಕಟ್ಟುವಂಥ ಶಕ್ತಿಯಲ್ಲಿ ಅದ. ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಅವು ಅಧ್ವಾನಗಳಾಗಿದ್ದಾವೆ. ಪ್ರತಿಯೊಂದು ಇವತ್ತಿನ ಸರ್ಕಾರಿ ದವಾಖಾನೆ ಹೋಗಿ ನೋಡಿದ್ರೆ ಗೊತ್ತಾಗಿ ಆಗ್ತದೆ ಯಾವ ರೀತಿ ಒಳಗಿದ್ದಾವಂತೆ. ಈ ಎಲ್ಲ ಹಿನ್ನೆಲೆಯಲ್ಲೇ ವೆಚ್ಚ ಸಾಕಷ್ಟು ಹೆಚ್ಚಾಗಲಿಕ್ಕೆ ರೋಗಗಳದ ಗುಳಿಗೆ ಔಷಧಗಳ ಬೆಲೆ ದಿನದಿಂದ ಏರ್ತನ ನಡೆದ. ಇವತ್ತು ದವಾಖಾನೆಗೆ ಹೋಗೋದಪ್ಪ ಅಂತಂದ್ರೆ ಭಯ ಆಗಿಬಿಡುತ್ತೆ. ಚೇರಿ ಹೋದಂಗೆ ಅನ್ನಿಸ್ತದೆ. ಒಳಗೆ ಹೋದರೆ ಏನೇನಾಗ್ತದೆ ಯಾರಿಗೆ ಗೊತ್ತಂತೇಳಿ ಕೊಳ್ಳಾರ ಸ್ಥಿತಿ, ಆರ್ಥಿಕ ಅಭದ್ರತೆ. ಹೀಗಾಗಿ ಸರ್ಕಾರಿ ದಿಶೆಯಲ್ಲಿ ಮತ್ತು ಇವ್ರು ಕೊಡೋ ಪರ್ಸೆಂಟೇಜ್ ಎಷ್ಟಂದ್ರೆ 2% ಒಳಗೆ ಈ ಖರ್ಚನ್ನು ಹಾಕುವಂಥದ್ದು. ಮೊನ್ನೇನು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ನೋಡಿದ್ದೀರಿ ನೀವು, ಎಷ್ಟು ಹಾಕಿದಾರಪ್ಪ ಆರೋಗ್ಯ ಎಷ್ಟು ಇಟ್ಟಿದ್ದಾರೆ ಅಂತೆ. 2% ಒಳಗೆ, ಶಿಕ್ಷಣಕ್ಕೆ 2% ಒಳಗೆ. ನಮ್ಮ ಮೇಲೆ ಇದನ್ನೇ ಯಾಕೆ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೀರಪ್ಪ ಅಂದ್ರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿದ್ದು ಜ್ಞಾನ, ಶಿಕ್ಷಣ, 2ನೇದ್ದು ಆರೋಗ್ಯ. ಇವೆರಡಿದ್ರೆ ಸಾಕ್ರಿ. ಇವೆರಡು ಫ್ರೀ ಮಾಡಿದ್ರೆ ಸಾಕ. ಉದ್ಯೋಗ ಕೊಡ್ರಿ ಅವ್ರಿಗೆ, ಅವ್ರು ದುಡ್ಡು ತಿಂತಾರೆ. ಉದ್ಯೋಗ ಎಲ್ಲದ ನಮ್ಮಲ್ಲೇ ಹೋಗ್ಲಿ ಬಿಡಪ್ಪ. ಖಾಸಗಿಯಲ್ಲೇ ತೋರಿಸ್ಕೊಂಡು ಹೋಗುವ ಶಕ್ತಿ ಐತೆ ನಮ್ಮಲ್ಲೇ. ಎಷ್ಟು ಜನರಿಗೆ ಅದ. ಇವತ್ತು ಮೊದಲು ಹೆಣ್ಮಕ್ಳು ಗರ್ಭಿಣಿಯಾಗಿ ತವ್ರ ಮನೆಗೆ ಬಂದ್ರೆ ಒಳ್ಳೆಯದು ಬರೋ ನನ್ನ ಮಗಳು ಬಂದು ಖುಷಿಯಿಂದ ಆ ಒಂದು ಬಾಣಂತನ ಮಾಡೋಂಥ ವ್ಯವಸ್ಥೆ ಐತಿ. ಇವತ್ತು ಯಾಕರೆ ಬರ್ತಾಳಪ್ಪ ನನ್ನ ಮಗಳು ನನ್ನ ಮಗನಿಗೆ ಅಥವಾ ನನ್ನ ಮಗ ಯಾಕರೆ ಇವತ್ತು ಮತ್ತು ಪುತ್ರಿ ಸಂತಾನಕ್ಕೆ ಚಲ್ಪಡಿಸ್ತಾ ಇದ್ದಾನೆ ಅಂತ. ಯಾಕೆಂದರೆ ಒಂದು ಬಾಣಂತನ ಆಗಬೇಕಾದ್ರೆ ಇವತ್ತು ಮಿನಿಮಮ್ 50ರಿಂದ 1 ಲಕ್ಷ ರೂಪಾಯಿ ಖರ್ಚು. ಸಿಸರಿನ್ ಆದಂತೆ ಮುಗಿದು ಹೋಯ್ತು. 2 ಲಕ್ಷ ತೆಗೆದು ಬಿಡುವಂಥ ದುಸ್ಥಿತಿ. ಎಷ್ಟು ಜನರಿಗೆ ಅದು 2 ಲಕ್ಷ ತುಂಬುವಂಥದ್ದು, ಎಷ್ಟು ಜನರಿಗೆ 50,000 ತುಂಬುವಂಥದ್ದು. ನಾರ್ಮಲ್ ಡೆಲಿವರಿ 50,000 ಲೆಕ್ಕಿ ಬರ್ತದೆ. ಸರ್ಕಾರಿ ಆಸ್ಪತ್ರೆಗಳ ಸಹಿತ ಕೊಡದೇ ಇದ್ದರೆ ಸಿಸರಿನ್ ಮಾಡಿದ್ರೆ ಯಾವುದು ಮಾಡೋದ್ರಲ್ಲಿ ಒದ್ದಾಡಿ ಸಾಯ್ಬೇಕು. ಎಷ್ಟು ಬೇಕು ಆಧಾರಗಳು. ಅದಕ್ಕಾಗಿ ಇವತ್ತಿನ ಈ ಸ್ಥಿತಿಯೊಳಗೆ ನಾವು ಯಾಕೆ ಒತ್ಕೊಂಡು ಹೇಳ್ಬೇಕಾದ್ರೆ ಮೇಲೆ ಇದನ್ನೇ ಯಾಕೆ ಚರ್ಚೆ ಮಾಡ್ಬೇಕಾಗಿದ್ರೆ ಈ ರೋಗಿಗಳು ಯಾರೋ ಅಲ್ಲ, ನಾವು ನೀವು ಆಗ್ಬೋದು. ನಾಳೆ ನಮ್ಮ ಜನಗಳು ಆಗ್ಬೋದು, ನಮ್ಮ ಮನೆಯಲ್ಲವರು ಆಗ್ಬೋದು, ನಿಮ್ಮ ಮನೆಯಲ್ಲವರು ಆಗ್ಬೋದು, ಯಾರೂ ಆಗ್ಬೋದು. ಇವರಿಗೆ ನಮ್ಮ ಆಮ್ ಆದ್ಮಿ ಮಾಡಿದ ದಿಲ್ಲಿಯಲ್ಲೇ ಮಾಡಬೇಕಾಗಿತ್ತು. ಇವತ್ತು ಇಡೀ ದೇಶ ತುಂಬ ಇವತ್ತೇನೋ ಆಮ್ ಆದ್ಮಿಗಿಂತ ಹೆಚ್ಚಿಗೆ ನಾವು ಕೊಡೋದಂತೇಳಿ ಮತ್ತೇನೋ ಮಾಡಿ ಅಧಿಕಾರ ಬಂದಂಥ ನಮ್ಮ ಅಲ್ಲಿಯ BJP ಸರ್ಕಾರ ಖಜಾನೆಯಲ್ಲಿ ರೊಕ್ಕ ಇಲ್ಲ ಅಂತ ಹೇಳ್ತಾ ಇಲ್ಲ. ಅಲ್ಲ, ಸಪೋಸ್ ಯಾವುದೋ ಆಮ್ ಆದ್ಮಿ ಇವತ್ತು ಅಧಿಕಾರ ಕೊಟ್ಟರೆ ಇದೆಲ್ಲ ಮಾಡ್ತಾರೋ ಯಾಕೆ ಹೆಂಗೆ ಏನೇ ಇದು ಸತಿ ಚರ್ಚೆ ಆಗ್ಬೇಕಾಗಿದೆ. ಜನರನ್ನ ಯಾಕೆ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಜನ ಎಚ್ಚರಗೊಳ್ಳಿ, ರೋಗಿಗಳು ಎಚ್ಚರಗೊಳ್ಳಿ, ಈ ಆಡಳಿತಶಾಹಿ ಬಗ್ಗೆ ಎಚ್ಚರಗೊಳ್ಳಿ, ಈ ಒಂದು ರಾಜಕಾರಣಿಗಳ ಬಗ್ಗೆ ಎಚ್ಚರಗೊಂಡು ನಮ್ಗೆ ಉದ್ಯೋಗ ಕೊಡ್ರಿ ಅಂತ ಕೇಳು ಅನಿವಾರ್ಯತೆ ಇವತ್ತದ. ಗ್ಯಾರಂಟಿ ಅಂತ ಕೇಳ್ತಾ ಇದ್ದೀರಿ, ಜೊತೆ ಉದ್ಯೋಗ ಕೇಳುವಂಥ ಒಂದು ಪರಿಸ್ಥಿತಿ ಬರಲಿ ಅನ್ನೋ ಕಾರಣಕ್ಕೆ ಈ ಥರ ಹೇಳ್ತಾ ಇದ್ದೀನಿ. ನಿಮ್ಗೆ ಲಾಯಕಾಗಿ ಗೊತ್ತಿರ್ತೀನಿ. ಆದರೆ ದಿನಕ್ಕೆ ಕೋಟಿಗಟ್ಟಲೆ ವಿರಳ ರೋಗಿಗಳು ಅಂತ ಕರ್ಕೊಳ್ತೀವಿ, ಅವು ಖರ್ಚು ಬರ್ತಾ ಇದ್ದಾವೆ. ಮತ್ತು ಇನ್ನುಳಿದ ರೋಗಿಗಳು ಖರ್ಚು ಬರ್ತಾ ಇದ್ದಾವೆ. ಹೇಳ್ತೀನಿ ನಿಮಗೆ, ಬಾಣಂತನ ಎಷ್ಟೋ ಒಂದು 500,000 ನಿಮಗುವಂಥದ್ದು ಇವತ್ತು 50,000 1 ಲಕ್ಷ ಬದುಕುವುದು ಹೆಂಗೆ? ಈ ಒಂದು ಏನಪ್ಪ ಚಿಕಿತ್ಸಾ ವೆಚ್ಚಕ್ಕಾಗಿ ಇದಕ್ಕಾಗಿ ಇವತ್ತು ನಮ್ಮ ಜನ ಬಡ ಜನ ಕೆಳ ಮಧ್ಯಮ ವರ್ಗದ ಜನ ಸಾಕಷ್ಟು ಒದ್ದಾಡ್ತಾ ಇದ್ದಾರೆ. ಸರ್ಕಾರ ಗಮನ ಹರಿಸ್ಬೇಕು ಅನ್ನೋದು ನಮ್ಮ ಈ ವಿಡಿಯೋ ಮಾಡಿದ ಉದ್ದೇಶ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸೋಕೆ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.